ಒಂದು ದೇಶ ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಏನ್ಬೇಕು? ಕೆಲವೊಮ್ಮೆ ಒಂದೇ ಒಂದು ದಿನ ಸಾಕು. ಬನ್ನಿ, ಇವತ್ತು ಭಾರತದಂಥ ಒಂದು ದೊಡ್ಡ ಸಂಕೀರ್ಣ ದೇಶದ ಕೇವಲ ಒಂದು ದಿನದ ಚಿತ್ರಣವನ್ನ ನೋಡೋಣ. ಇಲ್ಲಿ ದೊಡ್ಡ ಆರ್ಥಿಕ ನಿರ್ಧಾರಗಳು, ಜಾಗತಿಕ ರಾಜತಾಂತ್ರಿಕತೆ ಮತ್ತು ನಿಮ್ಮ ಹಾಗೆ ಸಾಮಾನ್ಯ ಜನರ ದೈನಂದಿನ ಜೀವನದ ಏರುಪೇರುಗಳು ಎಲ್ಲವೂ ಒಟ್ಟಿಗೆ ನಡೀತಿರ್ತವೆ. ಹಾಗಾದ್ರೆ 140 ಕೋಟಿ ಜನರ ಇಷ್ಟು ದೊಡ್ಡ ದೇಶದ ಬಗ್ಗೆ ಒಂದೇ ಒಂದು ದಿನ ನಮಗೆ ಏನ್ ಹೇಳೋಕೆ ಸಾಧ್ಯ ಅಲ್ವಾ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಡಿಸೆಂಬರ್ 5, 2025ರಂದು ಭಾರತದಲ್ಲಿ ನಡೆದ ಕೆಲವು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಸದಾ ಚಲನಶೀಲ ರಾಷ್ಟ್ರವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡೋಣ. ಬನ್ನಿ, ಮೊದಲಿಗೆ ದೇಶದ ಆರ್ಥಿಕತೆಯ ಚುಕ್ಕಾಣಿ ಹಿಡಿದಿರುವ ಕೆಲವು ಪ್ರಮುಖ ನಿರ್ಧಾರಗಳ ಕಡೆ ಗಮನ ಹರಿಸೋಣ. ಆ ದಿನ ದೇಶದ ಅತೀ ದೊಡ್ಡ ಬ್ಯಾಂಕ್, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI, ಆರ್ಥಿಕತೆಗೆ ಒಂದು ಹೊಸ ದಾರಿ ತೋರಿಸಲು 2 ಬಹಳ ಮುಖ್ಯವಾದ ಕ್ರಮಗಳನ್ನ ತೆಗೆದುಕೊಂಡಿತು. ಇವು ದೇಶದ ಇಡೀ ಹಣಕಾಸು ವ್ಯವಸ್ಥೆಯ ಮೇಲೆ ನೇರ ಪರಿಣಾಮ ಬೀರುವ ನಿರ್ಧಾರಗಳಾಗಿದ್ವು. ಮೊದಲನೇದು, ಈ ನಂಬರ್ ನೋಡಿ, 16 ಬಿಲಿಯನ್ ಅಮೆರಿಕನ್ ಡಾಲರ್. ಅಬ್ಬಬ್ಬಾ, ಇದು ಸಣ್ಣ ಮೊತ್ತ ಅಲ್ಲವೇ ಅಲ್ಲ. ಯಾಕೆ ಇಷ್ಟು ದೊಡ್ಡ ಮೊತ್ತ ಅಂದ್ರೆ, ದೇಶದ ಹಣಕಾಸು ವ್ಯವಸ್ಥೆ ಸರಾಗವಾಗಿ ನಡಿಬೇಕು. ಅದಕ್ಕಾಗಿ RBI ಬ್ಯಾಂಕಿಂಗ್ ಮತ್ತು ಬಾಂಡ್ ಮಾರುಕಟ್ಟೆಗಳಿಗೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಸೇರಿಸುವ ಯೋಜನೆಯನ್ನು ಪ್ರಕಟಿಸಿತು. ಇನ್ನು ಎರಡನೇ ಪ್ರಮುಖ ನಿರ್ಧಾರ, ಅದು ರೆಪೋ ರೇಟ್ ಬಗ್ಗೆ. RBI ರೆಪೋ ರೇಟನ್ನ 0.25%ರಷ್ಟು ಕಡಿಮೆ ಮಾಡಿ 5.25%ಗೆ ಇಳಿಸಿತು. ಇದು ಬಡ್ಡಿ ದರಗಳನ್ನ ಕಡಿಮೆ ಮಾಡ್ತಾ ಬಂದಿರೋ ಪ್ರಯತ್ನದ ಒಂದು ಭಾಗವಾಗಿತ್ತು. ಹಾಗಾದ್ರೆ ಏನಿದು ರೆಪೋ ರೇಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು RBI ಬೇರೆ ಬ್ಯಾಂಕುಗಳಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿ ದರ. ಇಲ್ಲಿ ಸ್ಲೈಡ್ನಲ್ಲಿ ತೋರಿಸಿದ ಹಾಗೆ ಈ ರೇಟ್ ಬದಲಾದ್ರೆ ನಮ್ಮ ಹೋಮ್ ಲೋನ್, ಕಾರ್ ಲೋನ್ ಅಷ್ಟೇ ಯಾಕೆ, ನಮ್ಮ ಡಿಪಾಸಿಟ್ಗಳ ಮೇಲಿನ ಬಡ್ಡಿ ದರಗಳ ಮೇಲೂ ನೇರ ಪರಿಣಾಮ ಬೀರುತ್ತೆ. ಒಟ್ಟಿನಲ್ಲಿ RBI ತೆಗೆದುಕೊಂಡ ಈ 2 ನಿರ್ಧಾರಗಳು ಎಕಾನಮಿಯನ್ನ ಸ್ಟೇಬಲ್ ಆಗಿಡೋಕೆ ಮತ್ತು ಬೆಳವಣಿಗೆಯನ್ನ ಪ್ರೋತ್ಸಾಹಿಸೋಕೆ ಸರ್ಕಾರ ಎಷ್ಟು ಸಕ್ರಿಯವಾಗಿದೆ ಅಂತ ತೋರಿಸುತ್ತೆ. ಸರಿ, ದೇಶದ ಆರ್ಥಿಕತೆಯಿಂದ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಣ. ಇಲ್ಲಿ ಒಂದು ಬಹಳ ಮುಖ್ಯವಾದ ರಾಜತಾಂತ್ರಿಕ ಭೇಟಿ ನಡೀತಾಯಿತ್ತು. ಹೌದು, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನವದೆಹಲಿಗೆ ಬಂದಿದ್ರು. ಇದೊಂದು ಸಾಧಾರಣ ಭೇಟಿಯಾಗಿರ್ಲಿಲ್ಲ. ಯಾಕಂದ್ರೆ ಉಕ್ರೇನ್ ಯುದ್ಧದ ನಂತರ ಇದು ಅವರ ಮೊದಲ ಭಾರತ ಭೇಟಿಯಾಗಿತ್ತು. ಇದು 2 ದೇಶಗಳ ನಡುವಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡುವ ಒಂದು ಸ್ಪಷ್ಟ ಸಂಕೇತವಾಗಿತ್ತು. ಈ ಭೇಟಿಯ ಫಲವಾಗಿ ಭಾರತ ಮತ್ತು ರಷ್ಯಾ ನಡುವೆ ಬರೋಬ್ಬರಿ 16 ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಇಲ್ನೋಡಿ, ಈ ಒಪ್ಪಂದಗಳು ಕೇವಲ ರಕ್ಷಣೆ ಅಥವಾ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ. ಬದಲಿಗೆ ಆರ್ಥಿಕತೆ, ಆರೋಗ್ಯ ಮತ್ತು ಸಂಸ್ಕೃತಿಯಂತಹ ಬೇರೆ ಬೇರೆ ಕ್ಷೇತ್ರಗಳಿಗೂ ಹರಡಿಕೊಂಡಿವೆ. ಅಷ್ಟೇ ಅಲ್ಲ, ವ್ಯಾಪಾರದ ಗುರಿ ಎಷ್ಟಿದೆ ಗೊತ್ತಾ? 2030ರ ಹೊತ್ತಿಗೆ 2 ದೇಶಗಳ ನಡುವಿನ ವ್ಯಾಪಾರವನ್ನ 100 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಒಂದು ದೊಡ್ಡ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಇನ್ನು ಈ ಒಪ್ಪಂದಗಳ ಒಂದು ಸ್ಪೆಷಲ್ ವಿಷಯ ಅಂದ್ರೆ, ಜನರ ನಡುವಿನ ಸಂಬಂಧವನ್ನ ಗಟ್ಟಿ ಮಾಡೋಕೆ ಭಾರತ ಇನ್ನು ಮುಂದೆ ರಷ್ಯಾದ ಜನರಿಗೆ 30 ದಿನಗಳ ಉಚಿತ ಟೂರಿಸ್ಟ್ ವೀಸಾ ಕೊಡಲಿದೆ. ಇದರಿಂದ ಸಾಂಸ್ಕೃತಿಕ ಸಂಬಂಧಗಳು ಇನ್ನಷ್ಟು ಚೆನ್ನಾಗಿ ಬೆಳಿತವೆ. ಇದೆಲ್ಲ ನೋಡಿದ್ರೆ ಭಾರತ ತನ್ನ ಜಾಗತಿಕ ಸಂಬಂಧಗಳನ್ನ ಕೇವಲ ಆರ್ಥಿಕತೆ ಮತ್ತು ರಕ್ಷಣೆಗೆ ಸೀಮಿತವಾಗಿಡದೆ ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸೋಕೆ ಪ್ರಯತ್ನ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಸರಿ, ಈಗ ಅಂತಾರಾಷ್ಟ್ರೀಯ ವಿಷಯಗಳಿಂದ ದೇಶದ ಒಳಗೆ ಬರೋಣ. ಇಲ್ಲಿ ಒಂದೇ ದಿನ 2 ತದ್ವಿರುದ್ಧವಾದ ಚಿತ್ರಣಗಳು ಕಾಣಸಿಕ್ಕು. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷವು 13,000 ರಾಜಕೀಯ ರ್ಯಾಲಿಗಳನ್ನು ನಡೆಸಲು ಒಂದು ದೊಡ್ಡ ಪ್ಲಾನ್ ಅನೌನ್ಸ್ ಮಾಡಿತು. ಇದು ರಾಜಕೀಯ ಸಂಘಟನೆಯ ಒಂದು ಅದ್ಭುತ ಪ್ರದರ್ಶನವಾಗಿತ್ತು. ಆದ್ರೆ ಇನ್ನೊಂದು ಕಡೆ ಪೂರ್ತಿ ಬೇರೆ ಕಥೆ. ಕೇವಲ 4 ದಿನಗಳಲ್ಲಿ ಇಂಡಿಗೋ ಏರ್ಲೈನ್ಸ್ ಸುಮಾರು 1000 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿತು. ಇದರಿಂದ ಸಾವಿರಾರು ಪ್ರಯಾಣಿಕರು ಅಕ್ಷರಶಃ ಪರದಾಡಿ ಹೋದ್ರು. ಈ ಫ್ಲೈಟ್ ಕ್ಯಾನ್ಸಲ್ ಆಗಿದ್ರ ಪರಿಣಾಮ ಎಲ್ಲೆಲ್ಲಿ ಆಯ್ತು ಅಂತ ನೋಡಿದ್ರೆ, ಡೆಲ್ಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಗೋವಾ, ದೇಶದ ಬಹುತೇಕ ಎಲ್ಲಾ ದೊಡ್ಡ ವಿಮಾನ ನಿಲ್ದಾಣಗಳಲ್ಲೂ ಇದೇ ಪರಿಸ್ಥಿತಿ. ಒಂದು ಕಡೆ ಅಚ್ಚುಕಟ್ಟಾದ ಯೋಜನೆ, ಇನ್ನೊಂದು ಕಡೆ ಅನಿರೀಕ್ಷಿತ ಗೊಂದಲ. ಇವೆರಡೂ ಹೇಗೆ ಒಟ್ಟೊಟ್ಟಿಗೆ ಸಾಕ್ತವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ರಾಜಕೀಯ ಸಮಸ್ಯೆಗಳು ಇದೆಲ್ಲದರ ನಡುವೆ ದೇಶದ ಸಾಂಸ್ಕೃತಿಕ ಲೋಕ ಕೂಡ ಅಷ್ಟೇ ಸಕ್ರಿಯವಾಗಿತ್ತು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ
ಹೃದಯ ದೃಶ್ಯಂ ಅನ್ನೋ ಒಂದು ದೊಡ್ಡ ಸಾಂಸ್ಕೃತಿಕ ಉತ್ಸವ ಶುರುವಾಗಿತ್ತು. ಚಮನ್ ಮಹಲ್ನಂತಹ ಐತಿಹಾಸಿಕ ಜಾಗಗಳಲ್ಲಿ ನಡೆದ ಈ ಉತ್ಸವ ಭಾರತದ ಶ್ರೀಮಂತ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲಿತು. ಈ ಉತ್ಸವದಲ್ಲಿ ಏನೆಲ್ಲ ಇತ್ತು ಅಂದ್ರೆ ಶಾಸ್ತ್ರೀಯ ಸಂಗೀತ, ಕವನ, ಬಾಯಲ್ಲಿ ನೀರೂರಿಸೋ ಸ್ಥಳೀಯ ಅಡಿಗೆ, ಕರಕುಶಲ ವಸ್ತುಗಳ ಪ್ರದರ್ಶನ, ದೇಶ ವಿದೇಶಗಳಿಂದ ಕಲಾವಿದ್ರು ಬಂದಿದ್ರು. ಇದರ ಮುಖ್ಯ ಉದ್ದೇಶ ನಮ್ಮ ಪ್ರಾದೇಶಿಕ ಕಲೆಗಳನ್ನ ಮತ್ತೆ ಮುನ್ನೆಲೆಗೆ ತರುವುದಾಗಿತ್ತು. ಹಾಗಾದ್ರೆ ಈ ಎಲ್ಲಾ ಘಟನೆಗಳಿಂದ ನಮ್ಗೆ ಏನರ್ಥ ಆಗತ್ತೆ? ಆರ್ಥಿಕ ತಂತ್ರಗಾರಿಕೆ, ಜಾಗತಿಕ ಮಾತುಕತೆ, ದೇಶದೊಳಗಿನ ಸಮಸ್ಯೆಗಳು ಮತ್ತು ಸಾಂಸ್ಕೃತಿಕ ಸಂಭ್ರಮ ಇವೆಲ್ಲವೂ ಒಂದೇ ದಿನ ಒಂದೇ ದೇಶದಲ್ಲಿ ನಡೀತಾ ಇವೆ. ನಿಜಕ್ಕೂ ಕೇವಲ ಒಂದು ದಿನ ಒಂದು ದೇಶದ ಒಳಗಿನ ವೈರುಧ್ಯಗಳನ್ನ ಮತ್ತು ಬೇರೆ ಬೇರೆ ವಾಸ್ತವಗಳನ್ನ ಹೇಗೆ ನಮ್ಮ ಕಣ್ಣು ಮುಂದೆ ಇಡುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಕೊನೆಗೆ ಒಂದು ಪ್ರಶ್ನೆ. ಒಂದ್ ಕಡೆ ಜಗತ್ತನ್ನ ಗೆಲ್ಲೋ ಮಹತ್ವಾಕಾಂಕ್ಷೆ, ಇನ್ನೊಂದ್ ಕಡೆ ದೇಶದೊಳಗಿನ ಸಮಸ್ಯೆಗಳು. ಈ ಎರಡರ ನಡುವಿನ ಈ ಬ್ಯಾಲೆನ್ಸ್, ಈ ಕಸರತ್ತು ಭಾರತದ ಭವಿಷ್ಯದ ಬಗ್ಗೆ ನಮಗೆ ಏನ್ ಹೇಳುತ್ತೆ? ಇದು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ವಿಷಯ.